Hi everyone, this is Hema designer. Welcome to basic to advanced level blouse masters class and fashion designing class online Kannada. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಮಾಡಿರುವಂತಹ ಮೆಜರ್ಮೆಂಟ್ಸ್ ವೀಡಿಯೋಸ್ನ ಪ್ರತಿಯೊಬ್ಬರು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋಸ್ಗಳನ್ನು ಕಂಪಲ್ಸರಿ ನೋಡಿ ಪ್ರಾಕ್ಟೀಸ್ ಮಾಡಿ. ಯಾಕೆ ಇಷ್ಟು ಬಾಡಿ ಮೆಜರ್ಮೆಂಟಲ್ಲಿ ವರ್ಕೌಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟೆಪ್ ಬೈ ಸ್ಟೆಪ್ಪೇ ಕಲಿಬೇಕು ನೀವು. ಈಗ ಡೈರೆಕ್ಟ್ ಲೈವ್ ಕ್ಲಾಸ್ ಆದರೆ ನಾನು ಕನ್ಫರ್ಮ್ ಆಗಿ ಒಂದು 5-6 ಜನದ ಮೇಲೆ ಒಂದೇ ಸಲ ನಿಲ್ಲಿಸ್ಕೊಂಡು ವೀಡಿಯೋಸ್ನ ಮಾಡಿ ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡಿ ಹೇಳಿಬಿಡ್ಬೋದಿತ್ತು. ಬಟ್ ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗೋದು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನಿಲ್ಲಿ ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಬಾಡಿ ಮೆಜರ್ಮೆಂಟ್ ಇಲ್ದಲೇ ವರ್ಕೌಟ್ ಮಾಡೋದಕ್ಕೆ ಹೋಗಬೇಡಿ. ಕಂಪಲ್ಸರಿ ಬಾಡಿ ಮೆಜರ್ಮೆಂಟಲ್ಲಿ ವರ್ಕೌಟ್ ಮಾಡಲೇಬೇಕು. ಯಾವುದೇ ಫೀಲ್ಡಲ್ಲಿದ್ದರೂ ಕೂಡ ಫ್ಯಾಷನ್ ಡಿಸೈನಿಂಗಲ್ಲಿ ಮೆಜರ್ಮೆಂಟ್ಸ್ಗಳ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ವರ್ಕೌಟ್ ಮಾಡೋದಕ್ಕೆ ಸಾಧ್ಯ. ಅದರಿಂದ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್, ಪ್ರೀವಿಯಸ್ ವೀಡಿಯೋಸ್ಗಳನ್ನು ಯಾರು ನೋಡಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಏನೇನು ಮೆಜರ್ಮೆಂಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ರೆಫರ್ ಮಾಡಿ ಆ ವೀಡಿಯೋಸ್ಗಳನ್ನು. ನೆಕ್ಸ್ಟ್, ನಾನಿಲ್ಲಿ ಬಾಡಿ ಮೆಜರ್ಮೆಂಟು ನಾನು ಒಂದು ಒಳ್ಳೆ ಉದ್ದೇಶದಿಂದ ಬಾಡಿ ಮೆಜರ್ಮೆಂಟ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಅದನ್ನು ನೀವು ತಪ್ಪಾಗಿ ತಿಳ್ಕೊಳ್ಳೋದಾಗಿರಬಹುದು ಅಥವಾ ಬ್ಯಾಡ್ ಕಮೆಂಟ್ಸ್ ಮಾಡೋದಾಗಿರಬಹುದು, ನೀವು ಹೇಗೆ ತಗೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಪ್ರಾಕ್ಟಿಕಲ್ ಆಗಿದ್ದೀನಿ, ತುಂಬ ಬ್ರಾಡ್ ಮೈಂಡ್. ನಾನು ತುಂಬ ಬೋಲ್ಡಾಗಿ ಮಾತಾಡಿದ್ರೇ ನನಗೆ ಈ ಫ್ಯಾಷನ್ ಫೀಲ್ಡಲ್ಲಿ ಒಂದು ಸ್ಥಾನ ಅನ್ನೋದು ಸಿಕ್ಕೋದು. ಬೋಲ್ಡಾಗಿದ್ರೇ ನಾನು ಇಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ. ಸೊ ಅದರಿಂದ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಪಾಸಿಟಿವ್ ಆಗಿರಿ ಅಂತ ತಿಳಿಸ್ಕೊಡ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಡಾಟ್ ಪಾಯಿಂಟ್ ಆಯಿತು. ಅಗೇನ್ ನಮ್ಮ ಡಾಟ್ ವಿಡ್ತ್, ಡಾಟಿನ ಅಗಲವನ್ನು ತೆಗಿಬೇಕು. ಡಾಟಿನ ಅಗಲ ನೀವು ತೆಗಿಲಿಲ್ಲ ಅಂತ ಹೇಳಿದ್ರೆ, ಕೆಲವು ಟೈಲರ್ಸ್ ಆಗಿರಬಹುದು, ಲೋಕಲ್ ಟೈಲರ್ಸ್ ಆಗಿರಬಹುದು, ಅಥವಾ ನಾರ್ಮಲ್ ಆಗಿ ಮನೆಯಲ್ಲಿ ಸ್ಟಿಚ್ ಮಾಡುತ್ತಾ ಇರುವಂತಹ ಮಹಿಳೆಯರಾಗಿರ್ಬೋದು, ಈ ವರ್ಕ್ ಫೀಲ್ಡಲ್ಲಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡುವಾಗ ನೀವು ಕೆಲವೊಂದು ಕಂಪ್ಲೇಂಟ್ಸ್ನ ಅಟೆಂಡ್ ಮಾಡಿರ್ತೀರ. ಮೇಡಮ್, ಡಾಟ್ ಏನಿದೆ ಅದು ಕ್ರಾಸಾಗಿ ಬಂದುಬಿಟ್ಟಿದೆ, ಇಲ್ಲಿ ಕೊಟ್ಬಿಟ್ಟಿದ್ದೀರಾ, ಇಲ್ಲಿ ಸೆಂಟರಿಗೆ ಬಂದುಬಿಟ್ಟಿದೆ ಡಾಟ್ ಹಿಡಿಬೇಕಾದ್ರೆ ಅಂತ ಈ ರೀತಿ ಕಂಪ್ಲೇಂಟ್ಸ್ 100% ಬಂದಿರುತ್ತೆ ಸ್ಟಾರ್ಟಿಂಗ್ ಕಲಿಯುವಂಥವ್ರಿಗೆ. ಈ ಒಂದು ಕಂಪ್ಲೇಂಟ್ ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಕ್ಲೈಂಟಿಗೇ ಈ ರೀತಿ ಡಾಟಿನ ಅಗಲವನ್ನು ಹಿಡಿಲಿಕ್ಕೆ ಹೇಳಿ. ಅವರಿಗೆ ಎಕ್ಸಾಕ್ಟ್ ಪೊಸಿಷನ್ ಯಾವುದು ಬೇಕು ಅಂತ ಹೇಳಿ ಅವರೇ ಡಿಸೈಡ್ ಮಾಡೋದಕ್ಕೆ ಬಿಡಿ. ಈ ರೀತಿ ನೀವು ಒಂದು ಸಲ ತೋರಿಸಿ. ಜೆಂಟ್ಸ್ ಟೈಲರ್ಸ್ ಆದರೂ ಕೂಡ ಇಲ್ಲೊಂದು ಟಿಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿ ಯಾವುದೇ ರೀತಿ ಮೆಜರ್ಮೆಂಟ್ ತೆಗೆಯೋದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಡೈರೆಕ್ಟ್ ಕ್ಲೈಂಟೇ ಹಿಡಿಯೋದಾದರೆ ಈ ರೀತಿ ಡಾಟಿನ ಅಗಲವನ್ನು ಹಿಡಿದು ತೋರಿಸ್ಬೇಕು. ಸೊ ಇಲ್ಲಿ ನಾನು ಡೈರೆಕ್ಟ್ ನೀವು ಮೆಜರ್ಮೆಂಟ್ ತೆಗೆಯೋದಿದ್ರೆ ಜೆಂಟ್ಸ್ ಟೈಲರ್ಸ್ ಆಗಿರಬಹುದು, ಬಾಡಿ ಮೆಜರ್ಮೆಂಟ್ ಕ್ಲೈಂಟ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೊಂದು ಟಿಪ್ಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಲೆಂತ್ ಇರುವಂತಹ ಸ್ಕೇಲ್ಗಳನ್ನು ಬಳಸಿ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಕ್ಲೈಂಟ್ನ ಬಾಡಿ ಟಚ್ ಆಗೋದಿಲ್ಲ. ಈ ರೀತಿ ಸ್ಟ್ರೈಟಾಗಿ ಹಿಡಿದು ದೂರದಿಂದನೇ ಹಿಡೀರಿ. ತುಂಬ ಉದ್ದ ಇರುತ್ತೆ ಸ್ಕೇಲು, ಸೊ ಕ್ಲೈಂಟ್ಗೂ ಅವ್ರ ಬಾಡಿ ಟಚ್ ಮಾಡಿದ್ದೀನಿ ಅನ್ನೋ ಫೀಲ್ ಇರೋದಿಲ್ಲ. ಈಸಿ ವೇನಲ್ಲಿ ಈ ರೀತಿ ಹಿಡೀರಿ. ಬಟ್ ಈ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಕಂಪಲ್ಸರಿ ಕ್ಲೈಂಟ್ ಇನ್ನರ್ಸ್ನ ಎಕ್ಸಾಕ್ಟ್ ವೇರ್ ಮಾಡಿರಬೇಕು. ಎಗೈನ್ ಇಲ್ಲಿ ಅವರ ಕಪ್ ಸೈಜ್ ಡೌನಲ್ಲಿದೆಯಾ ಮೇಲಿದೆಯಾ ಅಂತ ಹೇಳಿಬಿಟ್ಟು ನೀವು ಬಸ್ಟನ್ನ ಅಬ್ಸರ್ವ್ ಮಾಡಬೇಕು. ಒಂದು ವೇಳೆ ತುಂಬ ಡೌನ್ ಇದೆ ಅಂತ ಹೇಳಿದ್ರೆ ನೀವೇ ಅಂದಾಜಲ್ಲಿ ಕೊಡಬೇಕಾಗುತ್ತೆ. ಹೆವಿ ಬಸ್ಟ್ ಸೈಜ್ ಇರುವಂತಹ ಬ್ಲೌಸ್ಗಳನ್ನು ನೀವು ಸ್ಟಿಚ್ ಮಾಡ್ತೀರಾ, ಹೆವಿ ಬಸ್ಟ್ ಇರುವಂತಹ ಬಾಡಿ ಸ್ಟ್ರಕ್ಚರಿಗೆ ಮೆಜರ್ಮೆಂಟ್ ತೆಗಿತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಬಟ್ ಮೆಜರ್ಮೆಂಟ್ ತೆಗಿತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಮೆಜರ್ಮೆಂಟ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ಕಂಪಲ್ಸರಿ. ಸೊ ಇಲ್ಲಿ ಡಾಟಿನ ಅಗಲ ಹೇಗೆ ತೆಗೆಯೋದು ಅಂತ ಹೇಳಿ ತಿಳಿಸ್ಕೊಟ್ಟೆ. ಡೈರೆಕ್ಟ್ ಕ್ಲೈಂಟ್ ಕೈಯಲ್ಲೇ ಈ ರೀತಿ ಮೆಜರ್ಮೆಂಟ್ ಟೇಪ್ನ ಕೊಡಿ. ಈ ರೀತಿ ನೀವು ನೋಡಿ ಅವ್ರು ಎಕ್ಸಾಕ್ಟ್ ಹಿಡಿದಿರೋದನ್ನ ಇನ್ನೊಂದು ಸ್ಕೇಲ್ ತೊಗೊಂಡು ಸ್ಕೇಲಲ್ಲಿ ಮೆಜರ್ ಮಾಡಿ. ಸೊ ಈಸಿ ಅಲ್ವಾ? ಎಷ್ಟು ಈಸಿಯಾಗಿ ನೀವು ಕ್ಲೈಂಟ್ ಮೇಲೆ ಮೆಜರ್ಮೆಂಟ್ ತೆಗಿಬೋದಲ್ವಾ? ಅಗೈನ್ ಇಲ್ಲಿ ಡಾಟ್ ವಿಡ್ತ್ ಆದ ನಂತರ ಅಂದರೆ ಡಾಟಿನ ಅಗಲವನ್ನು ತೆಗೆದ್ವಿ. ಡಾಟಿನ ಅಗಲ ತೆಗೆದ ನಂತರ ನೆಕ್ಸ್ಟ್ ಮೆಜರ್ಮೆಂಟ್, ಕೆಲವೊಂದು ಡಿಸೈನರ್ ಬ್ಲೌಸ್ಗಳಿರುತ್ತೆ, ಕಪ್ಸ್ನ ಆ್ಯಡ್ ಮಾಡ್ತೀವಿ, ಅಂದರೆ ಪ್ಯಾಡ್ಸ್ನ ಯೂಸ್ ಮಾಡ್ತೀವಿ. ಪ್ಯಾಡೆಡ್ ಬ್ಲೌಸ್ ನಾವು ಸ್ಟಿಚ್ ಮಾಡೋದಾದರೆ ಕಂಪಲ್ಸರಿ ಈ ಒಂದು ಮೆಜರ್ಮೆಂಟ್ ಅನ್ನೋದನ್ನು ಇಡೀ ಯೂಟ್ಯೂಬಲ್ಲಿ ಯಾರೂ ಶೇರ್ ಮಾಡಿಲ್ಲ. ನಾನು ನನ್ನ ಬೊಟಿಕಲ್ಲಿ ಯೂಸ್ ಮಾಡ್ತಿರುವಂತಹ ಟ್ರಿಕ್ಸ್ನ
ಪರ್ಸ್ನಲ್ ಆಗಿ ನಾನು ನನ್ನ ಕ್ಲೈಂಟ್ನ ಮೆಜರ್ಮೆಂಟ್ ನಾನೇ ತೆಗಿತಾ ಇದ್ದೆ. ಸೊ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಿಸ್ಟೇಕ್ ಆಗಬಾರ್ದು, ನೀಟಾಗಿ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಸೊ ಎಲ್ಲಿ ನಮ್ಮ ಶೋಲ್ಡರ್ ಪಾಯಿಂಟ್ ಸ್ಟಾರ್ಟ್ ಆಗತ್ತೆ, ಎಲ್ಲಿ ಎಂಡ್ ಆಗತ್ತೆ, ಅಗೈನ್ ಇಲ್ಲಿ ಸೆಂಟರ್ ನೋಡ್ಕೋಬೇಕು. ಸೆಂಟರಿಂದ 2 ಇಂಚ್ ಒಳಗಡೆ ಮೆಜರ್ಮೆಂಟ್ ತೆಗಿಬೇಕು ಅಂತ ಹೇಳಿದ್ದೆ. ಡಾಟಿನ ಒಂದು ಉದ್ದವನ್ನು ತೆಗಿಬೇಕಾದ್ರೆ ಡಾಟಿನ ಉದ್ದವನ್ನು ತೆಗೆದಾಗ ಎಕ್ಸಾಕ್ಟ್ ನಮಗೆ ಡಾಟ್ ಪಾಯಿಂಟ್ ಸಿಗುತ್ತೆ. ಡಾಟ್ ಪಾಯಿಂಟ್ ಎಷ್ಟು ಅಂತ ಡಿಸೈಡ್ ಮಾಡಿದ ನಂತರ ನೀವೇನು ಮಾಡಬೇಕು, ಕ್ಲೈಂಟ್ ಕೈಯಲ್ಲೇನೆ ಡಾಟಿನ ಉದ್ದವನ್ನು ಡಿಸೈಡ್ ಮಾಡಿದ ನಂತರ ಚೆಸ್ಟಿನ ಉದ್ದವನ್ನು ಅಂದರೆ ಬಸ್ಟ್ ಲೆಂತ್, ಇದನ್ನ ಬಸ್ಟ್ ಲೆಂತ್ ಅಂತ ಕರಿತೀವಿ. ಬಸ್ಟ್ ಲೆಂತ್ ಎಷ್ಟು ಅಂತೇಳಿ ಡಿಸೈಡ್ ಮಾಡಬೇಕು. ಕಂಪ್ಲೀಟ್ ಇನ್ಸೈಡಿಗೆ ಮೆಜರ್ಮೆಂಟ್ ಟೇಪ್ ಮೂವ್ ಆಗಬೇಕು. ಯಾಕೆ ಈ ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ, ಪ್ಯಾಡೆಡ್ ಬ್ಲೌಸ್ಗಳನ್ನು ಯೂಸ್ ಮಾಡಿದಾಗ ಕೆಲವು ಕ್ಲೈಂಟ್ಸ್ ಬೊಟಿಕ್ಕಲ್ಲಿ ಪ್ರೊಫೆಷನಲ್ ಮೆಥಡಲ್ಲಿ ಮಾಡಿದ್ರೆ ಈ ಒಂದು ಟ್ರಿಕ್ನ ಕಂಪಲ್ಸರಿ ನನ್ನ ಬೊಟಿಕ್ಕಲ್ಲಂತೂ ನಾನು ಯೂಸ್ ಮಾಡ್ತಾ ಇದ್ದೆ. ಮಾಸ್ಟರ್ಸ್ ಕೂಡ ಒಂದು ಐಡಿಯಾ ಮೇಲೇ ಕಪ್ ಸೈಜ್ನ ಹೇಳ್ತಾರೆ. ಯಾವಾಗಲೂ ಅಷ್ಟೇ ಪ್ಯಾಡ್ಸ್ನ ಯೂಸ್ ಮಾಡಬೇಕಾದ್ರೆ ಬ್ಲೌಸ್ಗಳಿಗೆ ಈ ಒಂದು ಕಪ್ ಸೈಜ್ ಅನ್ನೋದನ್ನ ಕಂಪ್ಲೀಟಾಗಿ ತೆಗಿಬೇಕು. ತೆಗೆದ ನಂತರ ಯಾವ ಪ್ಯಾಡ್ಸ್ನ ಯೂಸ್ ಮಾಡ್ತೀರಾ, ಅಂದರೆ ಯಾವ ಸೈಜಿಗೆ ಯಾವ ಪ್ಯಾಡ್ಸ್ ಯೂಸ್ ಮಾಡ್ತೀರಾ, ಆ ಪ್ಯಾಡ್ಸ್ನ ನೀವು ಮೆಜರ್ ಮಾಡಿ ಚೆಕ್ ಮಾಡಬೇಕು, ಇಷ್ಟು ಲೆಂತ್ ಇದೆಯಾ ಅಂತ ಹೇಳಿ. ಕೆಲವೊಂದು ಸಲ 36 ಸೈಜ್ ಇರುತ್ತೆ, ಅವರಿಗೆ 34 ಸೈಜ್ ಪ್ಯಾಡ್ಸ್ನ ಯೂಸ್ ಮಾಡಿರ್ತಾರೆ ಬ್ಲೌಸ್ಗಳಲ್ಲಿ. ಕೆಲವೊಂದು ಸಲ 38 ಇರುತ್ತೆ, 36 ಯೂಸ್ ಮಾಡ್ತಾರೆ. ಕಮ್ಮಿ ಇದ್ದಾಗ ಜಾಸ್ತಿ ಯೂಸ್ ಮಾಡೋದು ಕಪ್ ಸೈಜ್ಗಳನ್ನ, ಅಥವಾ ಜಾಸ್ತಿ ಇದ್ದಾಗ ಕಡಿಮೆ ಯೂಸ್ ಮಾಡೋದು ಮಾಡಿದಾಗ ನಮ್ಮ ಒಂದು ಬ್ಲೌಸ್ ಸ್ಟ್ರಕ್ಚರ್ ಏನಿರುತ್ತೆ ಅದು ಮೇಲ್ಗಡೆ ಬರುತ್ತೆ. ದಪ್ಪ ಇರೋರಿಗೆ ತುಂಬ ಕಡಿಮೆ ಸೈಜ್ ಇರುವಂತಹ ಪ್ಯಾಡ್ಸ್ಗಳನ್ನ ಯೂಸ್ ಮಾಡಿದಾಗ ಬ್ಲೌಸ್ ಮೇಲ್ ಬರುತ್ತೆ. ತುಂಬ ದಪ್ಪ ಇರೋಂಥವ್ರಿಗೆ ಕಡಿಮೆ ಸೈಜಿಂದು ಯೂಸ್ ಮಾಡಿದಾಗಲೂ ಡೌನಲ್ಲಿ ಇರುವಂತಹ ಸಾಧ್ಯತೆ ಇದೆ. ಅಥವಾ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಕಪ್ಸ್ ಕಂಪ್ಲೀಟ್ ಕವರ್ ಆಗ್ತಾ ಇಲ್ಲ ಅನ್ನೋ ಫೀಲ್ ಆಗಿ ಎಗೈನ್ ನಾವು ಚೇಂಜ್ ಮಾಡೋಕ್ಕೆ ಹೋದಾಗ ಬ್ಲೌಸ್ಗಳಲ್ಲಿ ಆಲ್ಟ್ರೇಷನ್ ಅನ್ನೋದು ಹೆಚ್ಚಾಗಿ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಡಾಟಿನ ಅಗಲವನ್ನು ತೆಗಿಬೇಕು. ಡಾಟ್ ಎಲ್ಲಿಂದ ಡಿಸೈಡ್ ಮಾಡಿದ್ವಿ ಡಾಟಿನ ಉದ್ದ, ಆ ಡಾಟಿನ ಉದ್ದದಿಂದ ಎಗೈನ್ ನಮ್ಮ ಕಪ್ಪಿನ ಉದ್ದವನ್ನು ಕಂಪ್ಲೀಟಾಗಿ ಚೆಕ್ ಮಾಡಬೇಕು. ಕ್ಲೈಂಟಿಗೆ ಜೆಂಟ್ಸ್ ಟೈಲರ್ಸ್ ಆಗಿರ್ಬೋದು, ಜೆಂಟ್ಸ್ ಡಿಸೈನರ್ಸ್ ಆದರೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಮೆಜರ್ಮೆಂಟ್ ಕೊಡಲಿಕ್ಕೆ ತೆಗಿಲಿಕ್ಕೆ ಅಂತ ಹೇಳಿದ್ರೆ ಕ್ಲೈಂಟ್ ಕೈಯಲ್ಲೇ ಡಾಟಿನ ಒಂದು ಉದ್ದವನ್ನು ಸ್ಕೇಲಲ್ಲಿ ಹಿಡಿಸಿ, ಈ ರೀತಿ ಸ್ಕೇಲಲ್ಲಿ ನೀವೇ ಹಿಡೀರಿ. ಹಿಡಿದ ನಂತರ ಡಾಟ್ ಪಾಯಿಂಟ್ ಡಿಸೈಡ್ ಮಾಡಿ ಕ್ಲೈಂಟಿಗೆ ಹೇಳಿ ಎಲ್ಲಿಗೆ ಬೇಕು ಅಂತ ಹೇಳಿ ಡಿಸೈಡ್ ಮಾಡೋದಕ್ಕೆ. ಹಾಗಂತ ಹೇಳಿ ಕೆಲವರಿಗೆ ಐಡಿಯಾ ಇರೋದಿಲ್ಲ, ನೀವು ಹಿಡೀಲಿಕ್ಕೆ ಹೇಳಿ ಅವರಿಗೆ ಎಕ್ಸಾಕ್ಟ್ ಎಷ್ಟು ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಅದಾದ ನಂತರ ನಮ್ಮ ಒಂದು ಕಪ್ಪಿನ ಸೈಜನ್ನ ಅಂದರೆ ಬಸ್ಟ್ ಉದ್ದವನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ 2 ಮೆಜರ್ಮೆಂಟ್ಸ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಡಾಟಿನ ಅಗಲ, ಬಸ್ಟಿನ ಉದ್ದ ಅಂದರೆ ಮೇಲ್ಭಾಗದ ಎದೆಯ ಸುತ್ತಳತೆಯ ಉದ್ದವನ್ನು ನಾವು ಪ್ಯಾಡ್ಸ್ಗಳಿಗೆ ಪ್ಯಾಡೆಡ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಪರ್ಸ್ನಲ್ ಟ್ರಿಕ್ಸ್ನ ನಾನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಕಂಪಲ್ಸರಿ ಈ 2 ಮೆಜರ್ಮೆಂಟ್ಸ್ ತೆಗಿಲೇಬೇಕಾಗತ್ತೆ. ಸೊ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋಸ್ನ ಪದೇ ಪದೇ ನೋಡಿ ಅರ್ಥ ಆಗಿಲ್ಲ ಅಂದರೆ ಇಷ್ಟು ಡಿಟೈಲ್ ಆಗಿ ಇಷ್ಟು ಪರ್ಸ್ನಲ್ ಟ್ರಿಕ್ಸ್ ಎಲ್ಲ ಹೇಳ್ಕೊಟ್ಟು ಫ್ರೀಯಾಗಿ ಯಾರೂ ಹೇಳ್ಕೊಡೋದಿಲ್ಲ. ನನಗೆ ಒಂದು ಒಳ್ಳೆ ಉದ್ದೇಶ ಇರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 2 ಮೆಜರ್ಮೆಂಟ್ಸ್ ಕಲ್ತ್ಕೊಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಎಗೈನ್ ನೆಕ್ಸ್ಟ್ ಮೆಜರ್ಮೆಂಟ್ ಏನು ಅಂತ ಹೇಳಿಬಿಟ್ಟು ಚೆಕ್ ಮಾಡೋಣ.